ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಪಾಕಿಸ್ತಾನದಲ್ಲಿ ನಡೆದಂತ ತ್ರಿಕೋನ ಸರಣಿಯಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋಲು ಕಂಡಿದೆ. ತವರಿನಲ್ಲೇ ಭಾರಿ ಮುಖಭಂಗವನ್ನು ಅನುಭವಿಸಿದೆ. ಸೌತ್ ಆಫ್ರಿಕಾ ನಾಯಕನನ್ನ ಔಟ್ ಮಾಡಿ ಸಂಭ್ರಮಿಸಿದಂತ ಪಾಕಿಸ್ತಾನದ ಆಟಗಾರರು ನ್ಯೂಜಿಲೆಂಡ್ ಮುಂದೆ ಮಣ್ಣು ಮುಕ್ಕಿದ್ದಾರೆ. ಆದ್ರೆ ಇದು ಪಾಕಿಗಳ ಸ್ವಯಂಕೃತ ಸೋಲು ಅಂತ ಅಲ್ಲಿನ ಮಾಜಿ ಕ್ರಿಕೆಟಿಗರೇ ಆರೋಪ ಮಾಡ್ತಾ ಇದ್ದಾರೆ. ಅದು ಯಾಕೆ ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿ 2025ರ ಚಾಂಪಿಯನ್ಸ್ ಟ್ರೋಫಿಗೆ ಉಳಿದಿರೋದು ಇನ್ನ 4 ದಿನ. ಆದರೆ ಐಸಿಸಿ ಟೂರ್ನಿಯ ಹೊಸ್ತಿಲಲ್ಲೇ ಪಾಕಿಸ್ತಾನ ಪ್ಲೇಯರ್ಸ್ ತವರಿನಲ್ಲೇ ಮುಖಭಂಗವನ್ನು ಅನುಭವಿಸಿದ್ದಾರೆ. ಕರಾಚಿಯ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ತಂಡ ಹೀನಾಯವಾಗಿ ಸೋಲನ್ನ ಕಂಡಿದೆ. ಪಾಕಿಸ್ತಾನ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸಿ ಕಿವೀಸ್ ಪಡೆ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ಸೋಲಿನೊಂದಿಗೆ ಪಾಕಿಸ್ತಾನದ ಆಟಗಾರರು ಚಾಂಪಿಯನ್ಸ್ ಟ್ರೋಫಿಗೆ ಕಾಲಿಡುತ್ತಿದ್ದಾರೆ. ತ್ರಿಕೋನ ಸರಣಿಯಲ್ಲಿ ತವರಿನಲ್ಲೇ ಸೋತ ಪಾಕಿಸ್ತಾನ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಪಾಕಿಸ್ತಾನ, ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ತ್ರಿಕೋನ ಸರಣಿ ನಡೆದಿತ್ತು. ಇದೊಂಥರ ವಾರ್ಮ್ ಅಪ್ ಮ್ಯಾಚ್ ಎಂದೇ ಬಿಂಬಿತವಾಗಿತ್ತು. ಆದರೆ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಸೋತು ಸುಣ್ಣವಾಗಿದೆ. ಅಂತಿಮ ಪಂದ್ಯದಲ್ಲಿ ಪಾಕಿಸ್ತಾನದ ನಾಯಕ ಮೊಹಮ್ಮದ್ ರಿಜ್ವಾನ್ ಅವರು ಟಾಸ್ ಅನ್ನ ಗೆದ್ದಿದ್ರು. ಹಾಗಾಗಿ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ 49.3 ಓವರ್ಗಳಲ್ಲಿ 242 ರನ್ಗಳನ್ನು ಗಳಿಸಿ ಆಲ್ಔಟ್ ಆಯಿತು. ಪಾಕಿಸ್ತಾನ ನೀಡಿದಂಥ ಗುರಿಯನ್ನ 45.5 ಓವರ್ಗಳಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ ಬೆನ್ನಟ್ಟಿದಂಥ ನ್ಯೂಜಿಲೆಂಡ್ ತಂಡ 28 ಎಸೆತಗಳು ಮತ್ತು 5 ವಿಕೆಟ್ಗಳಿಂದ ಗೆದ್ದು ಟ್ರೋಫಿಯನ್ನು ಎತ್ತಿ ಹಿಡಿಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳೇ ಮುಖಾಮುಖಿ ಆಗ್ತಾ ಇವೆ. ಇದೀಗ ಪ್ರಮುಖ ಟೂರ್ನಿಗೂ ಮುನ್ನವೇ ಪಾಕ್ ತಂಡವನ್ನ ಬಗ್ಗು ಬಡಿಯುವಲ್ಲಿ ಕಿವೀಸ್ ಪಡೆ ಯಶಸ್ವಿಯಾಗಿದೆ. ಇನ್ನು ಪಾಕಿಸ್ತಾನದ ಸೋಲಿಗೆ ತಂಡದ ಆಟಗಾರರೇ ಕಾರಣ ಅಂತ ಅಲ್ಲಿನ ಮಾಜಿ ಕ್ರಿಕೆಟಿಗರೇ ಆರೋಪ ಮಾಡಿದ್ದಾರೆ. ಟಾಸ್ ಗೆದ್ರೂ ಕೂಡ ಮೊದಲು ಯಾಕೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು? ಇಲ್ಲಿನ ಪಿಚ್ ಬಗ್ಗೆ ಗೊತ್ತಿದ್ದು ಕೂಡ ಇಂಥ ನಿರ್ಧಾರವನ್ನ ತಗೊಳ್ತಾರಾ ಅಂತ ಕ್ಯಾಪ್ಟನ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾಗೂ ಶ್ರೀಲಂಕಾ ಶಾಕ್. ಮತ್ತೊಂದು ಕಡೆ ಹಾಲಿ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡ ಮುಂಬರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ನಡೆದಂತ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಹೀನಾಯ ಪ್ರದರ್ಶನ ನೀಡಿದೆ. 2-0 ಅಂತರದಲ್ಲಿ ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗವನ್ನು ಅನುಭವಿಸಿದೆ. ಆಸ್ಟ್ರೇಲಿಯಾ ತಂಡ ಶ್ರೀಲಂಕಾ ವಿರುದ್ಧ ನಡೆದಂತ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರೀ ಅಂತರದ ಹೀನಾಯ ಸೋಲನ್ನ ಕಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದಂತ ಶ್ರೀಲಂಕಾ ತಂಡ ನಿಗದಿತ 50 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳ್ಕೊಂಡು 281 ರನ್ಗಳನ್ನು ಕಲೆ ಹಾಕಿತ್ತು. ಸವಾಲಿನ ಮೊತ್ತವನ್ನ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ ಕೇವಲ 107 ರನ್ಗಳನ್ನು ಗಳಿಸಿ ಆಲ್ಔಟ್ ಆಗುವ ಮೂಲಕ ಹೀನಾಯವಾಗಿ ಸೋಲನ್ನ ಕಂಡಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರ ವಿಭಾಗಗಳಲ್ಲೂ ಕೂಡ ಶ್ರೀಲಂಕಾ ತಂಡ ಮಿಂಚಿದೆ. ಬರೋಬ್ಬರಿ 174 ರನ್ಗಳ ಬೃಹತ್ ಅಂತರದ ಗೆಲುವನ್ನು ಕಂಡಿದೆ. ಈ ಮೂಲಕ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಅತಿ ದೊಡ್ಡ ಅಂತರದ ಗೆಲುವನ್ನು ದಾಖಲಿಸಿದೆ. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೊಸ್ತಿಲಲ್ಲೇ 8 ರಾಷ್ಟ್ರಗಳು ಸೋಲು ಗೆಲುವಿನ ಮೂಲಕ ಐಸಿಸಿ ಟೂರ್ನಿಗೆ ಕಾಲಿಡ್ತಾ ಇವೆ. ಇತ್ತ ಭಾರತ ಇಂಗ್ಲೆಂಡ್ ವಿರುದ್ಧದ 3 ಏಕದಿನ ಪಂದ್ಯಗಳ ಸರಣಿಯನ್ನ ವೈಟ್ ವಾಶ್ ಮಾಡಿ ಗೆದ್ದಿದೆ. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯ ನಡೆಯಲಿದೆ. ಬಹುನಿರೀಕ್ಷಿತ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಫೆಬ್ರವರಿ 23ಕ್ಕೆ ನಡೆಯಲಿದೆ. ನಮಸ್ಕಾರ.